ಇವತ್ತು ಮುಖ್ಯ ವಿಷಯವನ್ನು ನಿಮಗೆ ತಿಳಿಸ್ಬೇಕು ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗೇನು ರಾಜ್ಯ ಸರ್ಕಾರ ಏನು ಪ್ರತಿ ತಿಂಗಳ ಈ ಪಡಿತರ ಚೀಟಿ ಜೊತೆ ಏನು ಹಾಕ್ತಾಯಿತ್ತು ಸಬ್ಸಿಡಿ, ಒಬ್ಬರಿಗೆ 160 ರೂಪಾಯಿ, ಅದನ್ನು ಈಗ ಕ್ಯಾನ್ಸಲ್ ಮಾಡಿ 5 kg ಅಕ್ಕಿ ಕೊಡ್ತಾ ಇತ್ತು ಮೊದಲು. ಅದರ ಜೊತೆಗೆ ಒಬ್ಬರಿಗೆ 160 ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು. ಆದರೆ ಈಗ ಆ ಸಬ್ಸಿಡಿಯನ್ನು ತೆಗೆದುಬಿಟ್ಟು 10 kg ಎಕ್ಸ್ಟ್ರಾ, ಅಂದರೆ 5 + 10 15 kg ಒಬ್ಬರಿಗೆ ಪಡಿತರದಲ್ಲಿ ಅಕ್ಕಿಯನ್ನು ಕೊಡಲಾಗ್ತಾ ಇದೆ. ಈ ತಿಂಗಳಿಂದ ಅದು ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಭಾಳಷ್ಟು ಜನನು ತಗೊಂಡಿದ್ದಾರೆ. ಆದರೆ ಮ್ಯಾಟ್ರ್ ಏನಂದರೆ, ಈ ಮೊದಲು 5 kg ಅಕ್ಕಿ ಕೊಡ್ತಾ ಇದ್ರಲ್ಲ ಒಬ್ಬರಿಗೆ, ಅದರಿಂದನೇ ಇಡೀ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಗಂಗಾವತಿ ಏರಿಯಾದಲ್ಲಿ ದೊಡ್ಡ ಮಟ್ಟದ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡಿಕೊಳ್ಳೋ ಒಂದು ಜಾಲ ದೊಡ್ಡ ಮಟ್ಟದಲ್ಲಿ ಹರಡಿತ್ತು. ಅದರ ಪ್ರಕರಣಗಳು ಭಾಳಷ್ಟು ಗಂಗಾವತಿಯಲ್ಲೂ ಕೂಡ ಆಗಿದ್ದಾವೆ, ಭಾಳಷ್ಟು ಆಗದೇನೂ ಇದ್ದಾವೆ. ಯಾಕಂದರೆ ದೊಡ್ಡವರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಹಾಗಾಗಿ ಅದನ್ನು ಹೊರಗಡೆ ಬರೋಕ್ಕೆ ಬಿಡೋದಿಲ್ಲ, ಅಲ್ಲಲ್ಲೇ ಎಲ್ಲ ಮುಚ್ಚಾಕ್ಬಿಡ್ತಾರೆ. ಆದರೂ ಕೆಲವೊಂದು ರಾಜ್ಯ ಮಟ್ಟದಲ್ಲೂ ಸುದ್ದಿ ಆಗಿವೆ, ಕೆಲವೊಂದು ಕೇಸ್ಗಳು ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇದು ಕೂಡ ನಮಗೆ ಪಕ್ಕ ಗೊತ್ತಿರುವಂಥ ಮಾಹಿತಿ. ಇಲ್ಲಿ ಪಡಿತರ ಅಕ್ಕಿಯ ಒಂದು ದೊಡ್ಡ ಮಟ್ಟದ ಜಾಲ ಇದೆ ಅಂಥೇಳಿ. ಇಲ್ಲೇನು ಜನ ಇದಾರಲ್ಲ, ಈ ಪಡಿತರ ಚೀಟಿ ಇರುವಂಥ ಜನ, ಈ ರೇಷನ್ ಅಂಗಡಿಗಳಲ್ಲಿ ಪಡಿತರ ಚೀಟಿಯನ್ನು ಅಂಗಡಿಗಳಲ್ಲಿ ಹಾಕುವ ಅಕ್ಕಿಗಳನ್ನು ತಿಂತಾ ಇಲ್ಲ ಜಾಸ್ತಿ ಜನ. ಇದೆಲ್ಲ ಭತ್ತದ ಕಣಜ, ಒಳ್ಳೊಳ್ಳೆ ಏನು ಸೋನಾ ಮಸೂರಿ ತಿಂತಾರೆ, ಇನ್ನು ಒಳ್ಳೊಳ್ಳೆ ಉದುರಿರುವಂಥ ಅಕ್ಕಿ ಏನು ಅಂಥ ಊಟವನ್ನು ಮಾಡ್ತಾರೆ. ಅಂಥ ಅಕ್ಕಿಯನ್ನು ಈ ಸೊಸೈಟಿಯಲ್ಲಿ ಹಾಕುವಂಥ ಅಕ್ಕಿಯನ್ನು ತಿಂತಾ ಇಲ್ಲ ಜಾಸ್ತಿ ಜನ. ಬಡವರು ಮಾತ್ರ ಬೇರೆ ದಾರಿ ಇಲ್ಲ, ಬಡವರಿಗೆ ಅವರು ತಿಂತಾರೆ. ಇನ್ನು ತಿಂದೇ ಇರುವಂಥವರು ಮಾರ್ಕೊಳ್ತಾರೆ. ಇದರ ಲಾಭ ಪಡೆದಂಥ ಈ ಒಂದು ಜಾಲ ಇದನ್ನು ಖರೀದಿ ಮಾಡಿ ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ, ಏನು ಆಟೋಗಳಲ್ಲಿ, ಟಾಮ್ಗಳಲ್ಲಿ ಹೋಗಿ ಮನೆಗೆ ಹೋಗಿ ಆ ಅಕ್ಕಿಗಳನ್ನು ಖರೀದಿ ಮಾಡಿಕೊಂಡು ಏನು ಫ್ಯಾಕ್ಟ್ರಿಗಳಲ್ಲಿ ಮಾರ್ಕೊಳ್ತಾರೆ, ದೊಡ್ಡ ಮಿಲ್ಗಳಲ್ಲಿ ಮಾರ್ಕೊಳ್ತಾರೆ. ಆ ದೊಡ್ಡ ಮಿಲ್ಗಳವರು ಇವ್ರನ್ನ ಹಚ್ಚಿರ್ತಾರೆ ಅಂತಲೇ ಹೇಳ್ಬೋದು. ಅದನ್ನು ಖರೀದಿ ಮಾಡುವಂಥ ಈ ಅಕ್ಕಿ ಗಿರಣಿಗಳ ಮಾಲೀಕರು, ನೇರವಾಗಿ ಹೇಳ್ತಾ ಇದ್ದೀನಿ, ಅಕ್ಕಿ ಗಿರಣಿಗಳ ಮಾಲೀಕರು ಇವುಗಳನ್ನು ಪಾಲಿಶ್ ಮಾಡಿ ಮತ್ತೆ ಬ್ಯಾಗ್ಗಳಲ್ಲಿ ರೆಡಿ ಮಾಡಿ ದುಬಾರಿ ಬೆಲೆಗೆ ಮತ್ತೆ ಮಾರ್ಕೊಳ್ತಾ ಇದ್ದಾರೆ. ಇದು ನಾನು ಕೈಯಾರೆ ಬಾಯಾರೆ ಹೇಳ್ತಿರೋ ವಿಷಯ ಏನಲ್ಲ, ಇದು ಇಡೀ ಜಗಜ್ಜಾಹೀರಾತಾಗಿರುವಂತಹ ವಿಷಯ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ದಂಧೆ ಇದೆ. ಅದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನಲ್ಲಿ ವಿಶೇಷವಾಗಿ ಹೆಚ್ಚೇ ಇದೆ. ಯಾಕಂದರೆ ಗಂಗಾವತಿ ಭತ್ತದ ಕಣಜ, ಇಲ್ಲಿ 100 ರೈಸ್ ಮಿಲ್ಗಳಿವೆ. ಅವರ ಜೀವನವೇ ಇದು. ರೈಸ್ನಿಂದ ಎಷ್ಟು ಲಾಭ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಈ ದಂಧೆಯಿಂದ ಡಬಲ್ ಲಾಭ ಮಾಡ್ಕೊಳ್ತಾರೆ ಅಂತಲೇ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆಹಾರ ಅಧಿಕಾರಿಗಳಿದ್ದಾರೆ, ಕಟ್ಟುನಿಟ್ಟಾಗಿ ಇಲ್ಲಿ ಸ್ಕ್ವಾಡ್ಗಳನ್ನು ನೇಮಿಸಿ ಇಲ್ಲಿ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಅಕ್ಕಿ ಖರೀದಿ ಮಾಡಲಿಕ್ಕೆ ಬರುವಂತಹ ಆಟೋಗಳಿಗೆ, ಟಾಮ್ಗಳಿಗೆ ಸಿಬ್ಬಂದಿಗಳನ್ನು, ವ್ಯಕ್ತಿಗಳನ್ನು ಹಿಡಿದು ಬಂಧಿಸಿ ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ಕೊಪ್ಪಳ ಜಿಲ್ಲೆಯ ಪರವಾಗಿ, ಗಂಗಾವತಿ ಜಿಲ್ಲೆಯ ಪರವಾಗಿ ನಾನು ಈ ಚಾನಲ್ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಯಾಕಂದರೆ ಇದೇನು ಇವತ್ತು ಮೊನ್ನೆಯದಲ್ಲ, ಕೇವಲ 5 kg ಅಕ್ಕಿ ಕೊಡ್ತಿದ್ದ ಜಾಗದಲ್ಲೇ ದೊಡ್ಡ ಮಟ್ಟದ ಈ ಮಾಫಿಯಾ ವರ್ಕ್ ಮಾಡ್ತಾಯಿತ್ತು. ಅದರಲ್ಲಿ 15 kg ಅಕ್ಕಿ ಆಗಿದೆ. ಅದರಲ್ಲಿ ಬೇಸಿಗೆ ಜನ ಜಾಸ್ತಿ ಯೂಸ್ ಮಾಡಲ್ಲ ಅಕ್ಕಿನ, ಅದನ್ನು ತಿಂದು ಮುಕ್ಕಲು ಮಾರ್ಕೊಳ್ತಾರೆ. ಆದ್ದರಿಂದ ಜನರು ಕೂಡ ಇದನ್ನು ಮಾರೋದನ್ನು ಕಡಿಮೆ ಮಾಡಿ ಅದನ್ನು ತಿನ್ನಬೇಕು. ತಿನ್ನದೇ ಇದ್ದ ಪಕ್ಷದಲ್ಲಿ ಬಡವರಿಗೆ ದಾನಗಳನ್ನು ಮಾಡಬೇಕು ಅಂಥೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಫುಡ್ ಆಫೀಸರ್ಸ್ ಇದನ್ನು ಕಂಟ್ರೋಲ್ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಲ್ಲ, ಎಲ್ಲ ಕಡೆ ಇದೆ, ಹಿಡಿಯುವಂಥ ನಿಮಗೆ ಬುದ್ಧಿವಂತಿಕೆ ಬೇಕಷ್ಟೆ. ಹೀಗೆ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿರಿ, ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು. ಅದರ ಜೊತೆಯಾಗಿ ನನ್ನ ಈ ಚಾನಲನ್ನು ದಯವಿಟ್ಟು ಎಲ್ಲರೂ ಭಾಳಷ್ಟು ಕ್ರಮದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರಗಳು.